ಜೈ ಜಿನೇಂದ್ರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಹಾವೀರ ಜಯಂತಿಯ ಶುಭಾಶಯಗಳು. ಮಹಾವೀರ ಹುಟ್ಟ ಅವರು ವರ್ಧಮಾನನ ಅಂತ ಒಬ್ಬ ರಾಜಮನೆತನದಲ್ಲಿ, ಅದು ವೈಶಾಲಿಯ ಕುಂದಲಾಪುರದಲ್ಲಿ, ಅಂದರೆ ಇಂದಿನ ಬಿಹಾರದಲ್ಲಿ ಕ್ರಿಸ್ತ ಶಕ ಪೂರ್ವ 599ರಲ್ಲಿ ಜನಿಸಿದರು. ಕೇವಲ 30 ವರ್ಷಕ್ಕೆ ಈ ಜಗಳ, ಜಂಜಾಟ, ಸಂಘರ್ಷ ಯಾವುದೂ ಬೇಡ, ಲಿಬರೇಷನ್ ಆಗಬೇಕು, ನಿರ್ವಾಣ ಪಡಿಬೇಕು ಅಂತ ಈ ಗೃಹಸ್ಥಾಶ್ರಮವನ್ನು 30ನೇ ವರ್ಷಕ್ಕೆ ತ್ಯಜಿಸಿ ಮುಂದೆ 12.5 ವರ್ಷದವರೆಗೂ ಅವರು ಸತತವಾದ ಕಠಿಣವಾದಂಥ ತಪಸ್ಸನ್ನು ಮಾಡಿದರು. ಅವರಿಗೆ ಜ್ಞಾನೋದಯ ಆದಾಗ ಅವರಿಗೆ ಎಲ್ಲವನ್ನ ತ್ಯಜಿಸಿ ಜಗತ್ತನ್ನು ಗೆದ್ದಂಥ ಮಹಾವೀರ ಅನ್ನುವಂಥ ಹೆಸರು ಬಂತು. ಅವರು ಜೈನ ಧರ್ಮದ 24ನೇ ಅಂದರೆ ಕೊನೆಯ ತೀರ್ಥಂಕರಾಗಿದ್ದರು. ಮುಂದೆ 30 ವರ್ಷದವರೆಗೂ ಅವರು ಭಾರತದಾದ್ಯಂತ ಬರಿಗಾಲಲ್ಲಿ ಪಾದರಕ್ಷೆ ಇಲ್ಲದೇ ಸಂಚಾರ ಮಾಡಿ ಜನರಿಗೆ ಜೈನ ಧರ್ಮದ ಪ್ರಮುಖವಾದಂಥ 5 ಸಿದ್ಧಾಂತಗಳನ್ನು ಅವರು ತಿಳಿಸ್ಕೊಟ್ರು. ಅದು ಯಾವುದು ಅಂದರೆ ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಸತ್ಯ ಅಂದರೆ ನಾವು ಸತ್ಯವಂತರಾಗೇ ಇರಬೇಕು, ಸತ್ಯದ ಪರವಾಗಿರಬೇಕು, ಸತ್ಯವನ್ನೇ ನುಡಿಬೇಕು. ಎರಡನೇದು ಅಹಿಂಸೆ ಅಂದರೆ ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ, ನುಡಿಯಲ್ಲಿ ಯಾರಿಗೂ ಇನ್ನೊಬ್ಬರಿಗೆ ಹಿಂಸೆ ಮಾಡದ ಹಾಗೆ ಬದುಕೋದು ಬಹಳ ಮುಖ್ಯ. ಅದು ಇವತ್ತು ಎಲ್ಲಿ ನೋಡಿದಲ್ಲೆಲ್ಲ ಯುದ್ಧ ನಡೆದಾಗ, ಎಲ್ಲ ಕಡೆಗೂ ಸಂಘರ್ಷ ಇದ್ದಾಗ ಇದು ಬಹಳ ಮುಖ್ಯ ಆಗುತ್ತೆ. ವಿಶ್ವಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಈ ಅಹಿಂಸಾ ಪರಮೋಧರ್ಮ ಅನ್ನೋದನ್ನು ಪಾಲಿಸಬೇಕು. ಮುಂದೆ ಅಸ್ತೇಯ ಅಂತಂದರೆ ಇನ್ನೊಬ್ಬರ ಹಣಕ್ಕೆ ಕೈ ಚಾಚದೇ ಇರುವಂಥದ್ದು. ಇವತ್ತು ಎಲ್ಲಿ ನೋಡಿದಲ್ಲೆಲ್ಲ $, ಆ ಬೇಕು, ಇಲ್ಲಿ ಬೇಕು, ಅವ್ರ ಹಣ ಇವ್ರ ಹಣ ಅಂತ ಒಬ್ಬರಿಂದ ಒಬ್ಬರು ಹಣ ದೋಚೋದ್ರಲ್ಲಿ ಮುಂದುವರೆದು ಯುದ್ಧಕ್ಕೆ ಮುಂದಾಗಿದ್ದಾರೆ. ಇಂಥ ಸಮಯದಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ. 4ನೇದ್ದು ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚದ್ದನ್ನು ಶೇಖರಣೆ ಮಾಡಿಕೊಡೋದಂತು. ಇವತ್ತು ಏನು ಗ್ಯಾಸು ಸಿಲಿಂಡ್ರ್ ಸಿಕ್ಕಲಿಲ್ಲ ಅಂತ ಸಿಲಿಂಡ್ರ್ಗಳಿಗೆ 100 ಸಿಲಿಂಡ್ರ್ಗಳನ್ನು ಶೇಖರಿಸ್ಕೊಂಡು ಸಾವಿರಾರು ಲೀಟರು ಪೆಟ್ರೋಲು ಡೀಸೆಲ್ನ ಕೂಡ ಹಾಕ್ತಾ ಇರೋರು ತಿಳ್ಕೋಬೇಕು, ಈ ಅಪರಿಗ್ರಹ ಅನ್ನು ಪಾಲಿಸಿದ್ದೇ ಆದರೆ ಈ ಲೋಭ, ಮೋಹ ಯಾವುದೂ ಇರೋದಿಲ್ಲ. ಅವರು ಅತ್ಯಂತ ಸುಖಿಗಳಾಗಿರ್ತಾರೆ, ಸಮೃದ್ಧಿಯಿಂದ ಬದುಕನ್ನು ನಡೆಸ್ಬೋದು. ಕೊನೆಗೆ ಬ್ರಹ್ಮಚರ್ಯ ಅಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳೋದು. ಇವತ್ತು ಪಂಚೇಂದ್ರಿಯ ನಿಗ್ರಹ ಇಲ್ಲದೇ ಕಾಮ ಕ್ರೋಧಕ್ಕೆ ತುತ್ತಾಗಿ ಎಂಥೆಂಥವರು ಕೂಡ ಜೈಲು ಸೇರ್ತಾ ಇದ್ದಾರೆ. ಹಾಗಾಗಿ ಈ 5 ಕೂಡ ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ ಮತ್ತು ಇಂದ್ರಿಯ ನಿಗ್ರಹ, ಈ 5ನ್ನೂ ಪಾಲಿಸಿದಾದರೆ ಅತ್ಯಂತ ಉತ್ತಮ ವ್ಯಕ್ತಿಗಳು ನಾವು ಆಗ್ತೀವಿ. ಆ ಉತ್ತಮ ಶಕ್ತಿಗಳು ಆಗಬೇಕು ಅಂತಂದರೆ ನಮಗೆ ತ್ರಿರತ್ನ ಅಥವಾ ರತ್ನತ್ರಯ ಅದನ್ನು ಪಾಲಿಸಬೇಕು. ಅದು ಯಾವುದಂದ್ರೆ ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ; ಸಮ್ಯಕ್ ದರ್ಶನ, ಸರಿಯಾದ ನಂಬಿಕೆಯಲ್ಲಿ ಇರಬೇಕು; ಸಮ್ಯಕ್ ಚರಿತ್ರ ಅಂದರೆ ನಮ್ಮ ಬಿಹೇವಿಯರು, ಕಂಡಕ್ಟು, ಕ್ಯಾರೆಕ್ಟ್ರು ಉತ್ತಮವಾಗಿರಬೇಕು. ಈ 3ನ್ನು ಪಾಲಿಸಿದ್ದೇ ಆದರೆ ನಾವು ತಪ್ಪು ದಾರಿಗೆ ಹೋಗೋದೇ ಇಲ್ಲ, ಯಾವುದು ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ನೀವು ನೋಡ್ಬೋದು, ಉದಾಹರಣೆಗೆ ಇಡೀ ಭಾರತದಂತಲ್ಲ ವಿಶ್ವದಾದ್ಯಂತ ಜೈನರು ಯಾವತ್ತೂ ಕೂಡ ತಮ್ಮ ಆಹಾರ ಸೇವನೆಯಿಂದ ಹಿಡ್ಕೊಂಡು ಯಾವುದರಲ್ಲೂ ಕೂಡ ಅವರು ತಮ್ಮ ಆಚರಣೆಯನ್ನು ಬಿಟ್ಟಿಲ್ಲ. ವಿಶ್ವದಲ್ಲಿ ಎಲ್ಲೇ ಸಂಘರ್ಷ, ಗಲಾಟೆ, ಯುದ್ಧ ನಡೆದರೂ ಕೂಡ ಅದರಲ್ಲಿ ಯಾವತ್ತೂ ಕೂಡ ನಾವು ಜೈನರು ಪ್ರತಿಭಟನೆ ಮಾಡಿದ್ದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹಿಂಸಾಚಾರದಲ್ಲಿ ಕೂಡ ಅವರು ಇರೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಬನ್ನಿ, ಇವತ್ತು ಕೇವಲ ನಾವು ಮಹಾವೀರ ಜಯಂತಿಯನ್ನು ಆಚರಿಸೋದು ಅಷ್ಟೇ ಅಲ್ಲ, ಅವರ ಹೇಳಿಕೊಟ್ಟಂಥ ಮಾರ್ಗದಲ್ಲಿ ನಡೆದು ವಿಶ್ವಕ್ಕೆ ಶಾಂತಿಯನ್ನು ಕೋರೋಣ. ಎಲ್ಲರಿಗೂ ಶುಭವಾಗಲಿ. ಮಹಾವೀರ ಜಯಂತಿ ಶುಭಾಶಯಗಳು. ಜೈ ಜಿನೇಂದ್ರ.